ಧಾರವಾಡದ ಸುಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ನುಗ್ಗಿಕೇರಿ ಕೆರೆಯ ಪಕ್ಕದಲ್ಲಿ ನೆಲೆಗೊಂಡಿರುವ ಹನುಮಂತ ದೇವರ ಸನ್ನಿಧಾನ ಶನಿವಾರ ಸಾವಿರಾರು ಭಕ್ತರಿಂದ ತುಂಬಿರುತ್ತೆ. ಕಳೆದ ಶನಿವಾರ ಬಂಗಾರದ ಕವಚದಿಂದ ಅಲಂಕೃತಗೊಂಡ ಹನುಮಂತ ದೇವರ ಮೂರ್ತಿ ಸಾವಿರಾರು ಭಕ್ತರ ಗಮನ ಸೆಳೆಯಿತು. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಪ್ರಾಣದೇವರಿಗೆ ಚಿನ್ನದ ಕವಚ ನಿರ್ಮಿಸೋದು ನುಗ್ಗಿಕೇರಿ ದೇಸಾಯಿ ಬಂಧುಗಳ ಸ್ವಾಮಿತ್ವದ ಶ್ರೀ ನುಗ್ಗಿಕೇರಿ ಹನುಮಂತ ದೇವರ ಗುಡಿಯ ವ್ಯವಸ್ಥಾಪಕ ಕಮಿಟಿಯ ಆಶಯವಾಗಿತ್ತು. ಅದಕ್ಕೆ ಅನೇಕ ಭಕ್ತರು, ದಾನಿಗಳು ಧನ ಕನಕ ರೂಪದಲ್ಲಿ ನೆರವು ನೀಡಿದರು. ದೇವರ ಮೂರ್ತಿಯ ಪಾದದಿಂದ ಕಿರೀಟದವರೆಗೆ ಸುಮಾರು 1,400 ಗ್ರಾಂ ಚಿನ್ನ ಬಳಸಿ ಕವಚ ತಯಾರಿಸಲಾಗಿದೆ. ಬೆಂಗಳೂರಿನ ಉತ್ತರಾದಿ ಮಠದ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀ ಪಾದಂಗಳವರಿಂದ ಇತ್ತೀಚೆಗೆ ಬಂಗಾರದ ಕವಚ ಸಮರ್ಪಣೆಗೊಂಡಿತ್ತು. ಪ್ರತಿ ಶನಿವಾರ ನುಗ್ಗಿಕೇರಿಯ ಸನ್ನಿಧಿ ಭಕ್ತರಿಂದ ತುಂಬಿರುತ್ತೆ. ದೇವರಿಗೆ ಬಂಗಾರದ ಕವಚದ ವಿಶೇಷ ಅಲಂಕಾರ ಮಾಡಿರುವ ವಿಷಯ ತಿಳಿದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ದೇವರ ದರ್ಶನ ಪಡೆದ ಭಕ್ತರು ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದ್ರು. ಇದೇ ವೇಳೆ ಚಿನ್ನದ ಕವಚ ರೂಪಿಸಿದ ಸ್ವರ್ಣ ಜುವೆಲರ್ಸ್ನ ಸಿಇಒ ಗುಜ್ಜಾಡಿ ಪ್ರಭಾಕರ್ ನಾಯಕ ದಂಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ದೇವಸ್ಥಾನದ ಪರ್ಯಾಯಸ್ಥರಾದ ಕೃಷ್ಣ ದೇಸಾಯಿ, ಶ್ರೀಧರ ದೇಸಾಯಿ, ಪ್ರಹ್ಲಾದ ದೇಸಾಯಿ ಹಾಗೂ ಇತರರು ನಾಯಕ ದಂಪತಿಯನ್ನ ಸನ್ಮಾನಿಸಿ ಸ್ಮರಣಿಕೆ ನೀಡಿದರು. ನುಗ್ಗಿಕೇರಿ ಆಂಜನೇಯ ದೇವಾಲಯವು ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಪವಿತ್ರ ಕ್ಷೇತ್ರವಾಗಿದೆ. ಧಾರವಾಡದ ಐತಿಹಾಸಿಕ ಹಾಗೂ ಆಧ್ಯಾತ್ಮಿಕ ಪರಂಪರೆಯ ಹೆಗ್ಗುರುತಾಗಿದೆ. ದ್ವಾಪರ ಯುಗದಲ್ಲಿ ಮಹಾಭಾರತದ ಜನಮೇಜಯ ಮಹಾರಾಜರು ಈ ಕ್ಷೇತ್ರದಲ್ಲಿ ಆಂಜನೇಯನನ್ನ ಪ್ರತಿಷ್ಠಾಪಿಸಿದ್ದರೆಂದು ಪುರಾಣಗಳು ತಿಳಿಸುತ್ತವೆ. ನಂತರ 15ನೇ ಶತಮಾನದಲ್ಲಿ ವ್ಯಾಸರಾಜರು ಆಂಜನೇಯನನ್ನ ಪುನಃ ಪ್ರತಿಷ್ಠಾಪಿಸಿದ್ದಾರೆ. ನುಗ್ಗಿಕೇರಿ ಪ್ರದೇಶದ ಸುತ್ತಲೂ ಗುಡ್ಡಗಳಿಂದ ಆವೃತವಾಗಿದೆ. ಮಳೆಗಾಲದಲ್ಲಿ ಗುಡ್ಡದ ನೀರು ನುಗ್ಗಿ ದೇವಸ್ಥಾನದ ಸುತ್ತ ದೊಡ್ಡ ಕೆರೆ ರೂಪುಗೊಂಡಿದ್ದರಿಂದ ನುಗ್ಗಿಕೇರಿ ಎಂದು ಹೆಸರು ಬಂತು. ಹೀಗಾಗಿ ಇದು ನುಗ್ಗಿಕೇರಿ ಆಂಜನೇಯ ಎಂದು ಕ್ಷೇತ್ರ ಪ್ರಸಿದ್ಧಿ ಪಡೆದಿದೆ. ನುಗ್ಗಿಕೇರಿ ಆಂಜನೇಯನಿಗೆ ಹರಕೆ ಹೊತ್ತರೆ ಸಿದ್ಧಿಸುತ್ತವೆ ಎಂಬ ನಂಬಿಕೆ ಇದೆ. ಹೀಗಾಗಿ ಭಕ್ತರು ತಪ್ಪದೆ ಪ್ರತಿ ಶನಿವಾರ ದೇವರನ್ನ ಪೂಜಿಸಿ ದರ್ಶನ ಪಡೆಯುತ್ತಾರೆ.